ಅಣ್ಣ ಬೇಸಿಗೆ ಕಾಲಕ್ಕೆ ಯಾವ ಟೊಮ್ಯಾಟೊ ತಳಿ ಉತ್ತಮ ಅಣ್ಣ? ಈಗ ಏನ್ ಬೇಸಿಗೆ ತಳಿಗಳು ಒಂದು 4-5 ತಳಿ ಇದೆ. ಯಾವ್ದೇ ಆಗ್ಲಿ ವೈಟ್ ಶೋಲ್ಡರ್ ಇದ್ರೆ ಟೊಮಾಟೊ ಬೇಸಿಗೆ ತಳಿಗೆ ಸ್ವಲ್ಪ ತಡಿಯತ್ತೆ, ಬೆಳೆನೂ ಚೆನ್ನಾಗಾಗತ್ತೆ, ಸ್ವಲ್ಪ ಕಾಯಿನೂ ಗಟ್ಟಿ ಬರ್ತೈತೆ, ಪಾರ್ಸಲ್ಗೂ ನಡೆಯುತ್ತೆ. ಸುಮಾರು ಹಲವಾರು ವೆರೈಟಿಗಳಿದೆ. ವೆರೈಟಿಗಳಲ್ಲಿ ಆಯ್ಕೆ ರೈತನಿಗೆ ಬಿಟ್ಟಿರೋದು. ಮೊದಲನೇ ಆಯ್ಕೆ ನಮ್ ಕಡೆಯಿಂದ ಬಂದು ಸಾವು ಫಸ್ಟ್ ಪ್ರಿಫರೆನ್ಸ್, ಜೈಹೋ ಇದೆ, ವಿಶ್ವಾಸ್ ಇದೆ. ಈಗ ಲಕ್ಷ್ಮಿ ಇನ್ಪುಟ್ ಅವ್ರದ್ದು ಚಂದನ್ ಅಂತ ಒಂದು ಹೊಸ ವೆರೈಟಿ ಹೈರ್ ಮಾಡಿದ್ದಾರೆ. ಇಝಡ್ ಅಂತ ಒಂದು ವೆರೈಟಿ ಇದೆ, ಇದು ನಾಟಿಯಲ್ಲಿ. ಸೀಡ್ಸ್ ಅಲ್ಲಿ ಬಂದ್ಬಿಟ್ಟು ಚಾಂಪ್ 33 ಅಂತಿದೆ, ಮತ್ತೆ ಅಂಬರೀಶ್ ಇದೆ. ಅಂಬರೀಶ್ ಸ್ವಲ್ಪ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಚಾಂಪ್ 33 ಸ್ವಲ್ಪ ಮಳೆ ಬಿದ್ದಾಗ ಸ್ವಲ್ಪ ಏರುಪೇರು ಆಗುತ್ತೆ, ಎಲ್ಲಾ ಲಕ್ಷಣಗಳು ಇದೆ. ಹಂಗಾಗಿ ಇವೆರಡು ಸೀಡ್ಸ್ ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಯಾವುದೇ ನಾಟಿ ಮಾಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಬಂದು ತಿಳ್ಕೊಂಡು ನೀವು ಯಾವ್ದು ಗಟ್ಟಿ ಇದೆ, ಯಾವ್ದು ಮಾರ್ಕೆಟ್ ಸೂಕ್ತವಾಗಿದೆ ಅನ್ನೋದು ತಿಳ್ಕೊಂಡು ಇದ್ ಮಾಡಿ. ಮಳೆ ಆಯ್ತು ಅಂದ್ರೆ ಎಲ್ಲಾ ಟೊಮಾಟೋಗೂ ವೈರಸ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಮಳೆ ಇಲ್ಲ ಅಂದ್ರೆ ಒಂದು 10% ವೈರಸ್ ಇದ್ದಿದ್ದೆ, ಎಲ್ಲಾ ಟೊಮಾಟೋಗೂ ವೈರಸ್ ಬಂದೇ ಬರ್ತೈತೆ. ಅದು ರೈತನ ಮೇಲೆ ಡಿಪೆಂಡ್ ಆಗುತ್ತೆ ವಿಚಾರ. ಅಣ್ಣ ನಮ್ ಕೋಲಾರ ಟೊಮ್ಯಾಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮ್ಯಾಟೊ ಬರ್ತಾ ಇದೆ ಅಣ್ಣ? ಇವತ್ತೇನ್ ನಮ್ ಭಾಗದಲ್ಲಿ ಲೋಕಲ್ ಮಾಲ್ ಸ್ವಲ್ಪ ಚಾಲು ಆಗ್ತಾ ಇದೆ, ಬೇರೆ ಕಡೆ ಮಾಲ್ ಎಲ್ಲ ಸ್ಟಾಪ್ ಆಗ್ತಾ ಇದೆ. ಅಂದ್ರೆ ಏನು ಅನಂತಪುರ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಮತ್ತೆ ಈ ಭಾಗದಲ್ಲಿ ನಮ್ದು ಕರ್ನಾಟಕ ಭಾಗ ಏನು ಬೇರೆ ಕಡೆಯಿಂದ ಬರ್ತಾ ಇತ್ತು, ಮಂಡ್ಯ, ಮೈಸೂರು ಈ ಭಾಗಗಳೆಲ್ಲ ಸ್ವಲ್ಪ ಟೊಮಾಟೊ ಸ್ಲೋ ಆಗಿದೆ. ಅವ್ರಿಗೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಟೊಮಾಟೊ ಬರೋದಕ್ಕೆ ತುಂಬಾ ಚಾನ್ಸಸ್ ಕಡಿಮೆ ಇದೆ. ಲೋಕಲ್ ಅಲ್ಲಿ ಒಂದೊಂದೇ ಚಾಲು ಆಗ್ತಾ ಇದೆ. ಅಣ್ಣ ಪಾರ್ಸಲ್ ಯಾವ ಕಡೆಗೆ ಹೋಗ್ತಾ ಇದೆ ಅಣ್ಣ? ಈಗ ಯಾವ ಕಡೆನೂ ಪಾರ್ಸಲ್ ಹೋಗ್ತಾ ಇಲ್ಲ, ಬರೀ ಲೋಕಲ್ ಮಾತ್ರ ನಡೀತಾ ಇದೆ. ಒಂದು ಕೇರಳ ಸ್ವಲ್ಪ ಹೋಗ್ತಾ ಇದೆ, ತಮಿಳುನಾಡು ಸ್ವಲ್ಪ ಹೋಗ್ತಾ ಇದೆ, ಇಲ್ಲಿ ಲೋಕಲ್ ಅಲ್ಲಿ ನಡೀತಾ ಇದೆ. ಯಾವ್ದು ದಪ್ಪ ಶೈನಿಂಗ್ ಗಟ್ಟಿ ದ್ವಾರೆ ಬರ್ತೈತೆ ಅದು ಮಾತ್ರ ನಡೀತಾ ಇದೆ. ಮೀಡಿಯಂ ಎಲ್ಲ 50 ರೂಪಾಯಿ ಜ್ಯೂಸ್. ಅಣ್ಣ ನಾಟಿ ಟೊಮೆಟೊ ಬೆಲೆ ಕಡಿಮೆ ಆಗೋದಕ್ಕೂ ಮತ್ತೆ ಸೀಡ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಮುಖ್ಯವಾದ ಕಾರಣ ಏನಿರ್ಬೋದು ಅಣ್ಣ? ಇಲ್ಲ, ಸೀಡ್ ತುಂಬಾ ಕಡಿಮೆ ಬರ್ತಾ ಇದೆ, ಅವಕಾಶ ಕಡಿಮೆ ಇದೆ. ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೀಡ್ ಕೇಳ್ತಾ ಇರೋದ್ರಿಂದ ಎಲ್ಲಾ ಕಡೆ ನಾಟಿ ಇದೆ, ತಮಿಳುನಾಡು ನಾಟಿ ಇದೆ, ಆಂಧ್ರ ನಾಟಿ ಇದೆ. ಹಂಗಾಗಿ ಸೀಡ್ ಸ್ವಲ್ಪ ವಾಂಟೆಡ್ ಇದೆ, ಜಾಸ್ತಿ ಏನಿಲ್ಲ. ಅದು 15 ದಿವಸ ಆದ್ಮೇಲೆ ಈಕ್ವಲ್ ಬರುತ್ತೆ, ಎಲ್ಲಾ ಸಾಧ್ಯತೆಗಳು ಇದೆ. ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಅಂದಾಜು ಏನಾಗ್ಬೋದು? ಇಲ್ಲ, ಸ್ವಲ್ಪ ಮುಂದುವರಿಯುತ್ತೆ, ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹೋಟೆಲ್ಸ್, ಮದುವೆಗಳು ಅದು ಇದು ಸ್ಟಾರ್ಟ್ ಆಗಿ ಈ ಗ್ಯಾಸ್ ಸಮಸ್ಯೆ ಸ್ವಲ್ಪ ಒಂದು ಸ್ಟೆಬಿಲಿಟಿ ಬಂದ್ರೆ ಸ್ವಲ್ಪ ಮುಂದುವರಿಯುತ್ತೆ, ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊರಗಡೆನು ಮಾಲ್ ಎಲ್ಲಾ ಕಡೆನೂ ಡ್ಯಾಮೇಜ್ ಆಗ್ತಾ ಇದೆ. ಈ ಬೆಲೆಗೆ ಯಾರು ಮಾಲ್ ಕೀಳಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಈಗ ಮಾರ್ಕೆಟ್ಗೆ ಟೊಮ್ಯಾಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಏನ್ ಟೊಮಾಟೊ ತರ್ತಾರೆ ರೈತರು, ಪಾಪ ತುಂಬಾ ನಷ್ಟದಲ್ಲಿದ್ದಾರೆ. ಅವ್ರಿಗೆ ಏನು ನಾವ್ ಹೇಳೋಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇರೋದನ್ನ ತಗೊಂಡ್ ಹಾಕಿ ತೋಟ ಖಾಲಿ ಮಾಡ್ಕೊಳ್ಳಿ, ಮುಂದೆ ಬೆಳೆಯುವಂತ ಬೆಳೆಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಹಂತವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಮುಂದೆ ಸ್ವಲ್ಪ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟ. ಈಗ ಟೊಮ್ಯಾಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಇದು ಒಳ್ಳೆ ಸುಗ್ಗಿ ಕಾಲ, ನಾಟಿ ಮಾಡ್ಬೋದು. ಎಲ್ಲಾ ಭಾಗಗಳಲ್ಲಿ ನಾಟಿ ಮಾಡ್ತಾ ಇದ್ರೆ ಮಾಡ್ಬೋದು. ಸೀಸನ್ ಜೊತೆ ನಡೆಯುತ್ತೆ ಅಂತ ಒಂದು ಅಂದಾಜಿದೆ. ಅಣ್ಣ ಟೊಮ್ಯಾಟೊ ನಾಟಿ ಮಾಡುವಂತ ರೈತರಿಗೆ ಬೇರೆ ಯಾವ ತರಕಾರಿ ನಾಟಿ ಮಾಡೋದು ಉತ್ತಮ ಅನ್ಸುತ್ತೆ? ಇಲ್ಲ, ನಾವು ಟೊಮಾಟೊ ಬೆಳೆಯುವಂತ ರೈತರಿಗೆ ನಾವೇನು ಹೇಳೋದಕ್ಕೆ ಬರೋದೇ ಇಲ್ಲ. ಕಾರಣ ಏನಂತಂದ್ರೆ ಈಗ ಟೊಮಾಟೊ ಸುಗ್ಗಿ ಕಾಲ ಇರೋದ್ರಿಂದ ನೀನ್ ಅದ್ ಮಾಡು ಇದ್ ಮಾಡು ಅಂತಂದ್ರೆ ರೈತನ್ ಮಾಡೋದಕ್ಕೆ ಇಷ್ಟನೂ ಇರೋದಿಲ್ಲ. ಆ ರೈತನ ದಿಕ್ ತಪ್ಪಿಸ್ದಂಗ ಆಗತ್ತೆ. ಈಗ ಸುಗ್ಗಿ ಕಾಲ ಇದು. ಈಗ ರೈತನು ಏನ್ 10 ಎಕರೆ ಮಾಡೋಂತ ರೈತನ 5 ಎಕರೆ ಇಳುವರಿ ತೆಗೆದ್ರೆ ಸೂಕ್ತ, ಒಳ್ಳೇದು, ಒಳ್ಳೆ ಬೆನಿಫಿಟ್ ಆಗತ್ತೆ. ಒಳ್ಳೆ ಬೆಳೆ ತೆಗೆದ್ರೆ ಅವ್ನಿಗೆ ಒಳ್ಳೆ ದುಡ್ಡು ಆಗತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನ್ ಇದೇ ಬೆಳೆ ಮಾಡು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಾರಣ ಏನಂತಂದ್ರೆ ರೈತನ ಮೈಂಡ್ ಅಲ್ಲಿ ತೀರ್ಮಾನ ತಗೊಂಡ್ಬಿಟ್ಟಿರ್ತಾನೆ, ನಾನು ಈ ಟೊಮಾಟೊ ಸೀಸನ್ ಇದು, ಟೊಮಾಟೊ ನಾಟಿ ಮಾಡ್ಲೇಬೇಕು ಅಂತ. ಅದ ನಂತರ ಅವ್ನ್ ಕೋಸ್ ಆಗ್ಬೋದು, ಕ್ಯಾಪ್ಸಿಕಮ್ ಆಗ್ಬೋದು, ಇನ್ನೂ ಹಲವಾರು ದೊಡ್ಡ ಬೆಳೆಯೋದ್ರ ಕಡೆ ರೈತನ ತುಂಬಾ ಬುದ್ಧಿವಂತರಿದ್ದಾರೆ. ರೈತರು ನಾವು ಅದ್ರ ಬಗ್ಗೆ ಏನು ಹೇಳೋದು ಸೂಕ್ತ ಅಲ್ಲ ಅಂತ ಅನ್ಸ್ತಾ ಇದೆ.